ಕೇಳುಗರಿಗೆ ನಮಸ್ಕಾರ. ನಾನು ಲಕ್ಷ್ಮೀಕಾಂತ್ ಸಿಂಪಿ. ವಿಶ್ವ ಬಿಳಿ ಕೋಲು ದಿನದ ಹಾರ್ದಿಕ ಶುಭಾಶಯಗಳು. ನಮ್ಮೆಲ್ಲರ ಜೀವನದಲ್ಲಿ ಸ್ಟಿಕ್ಕು ಬಹಳ ಮುಖ್ಯ. ಅದಕ್ಕೋಸ್ಕರ ಬಳಸ್ತಾ ಇದ್ದೀವಿ. ಇನ್ನೂ ಹೆಚ್ಚಾಗಿ ಬಳಸಬೇಕು. ಯಾರು ಬಳಸ್ತಾ ಇಲ್ವೋ ಅವರಿಗೂ ಕೂಡ ತಿಳಿಸ್ಬೇಕು. ಅವ್ರ ಜೀವನದಲ್ಲಿ ಸ್ಟಿಕ್ ಬಳಸೋಕೆ ನಾವು ಕಾರಣರಾಗಬೇಕು ಅಂತ ಹೇಳ್ತಾ ಸ್ಟಿಕ್ ಕುರಿತು ಸ್ವಲ್ಪ ಮಾತಾಡ್ತೀನಿ. ನಾನು ಕೂಡ ಮುಂಚೆ ಸ್ಟಿಕ್ ಯೂಸ್ ಮಾಡ್ತಾ ಇರಲಿಲ್ಲ. 10 ವರ್ಷ ಮುಂಚೆ ಕಾಲೇಜಲ್ಲಿದ್ದಾಗ ಸ್ಟಿಕ್ಕು ಬ್ಯಾಗಲ್ಲಿ ಇಟ್ಕೊಂಡು ವೀರಭದ್ರ ನಗರ್ ಸಿಗ್ನಲ್ ಕ್ರಾಸ್ ಮಾಡುವಾಗ ಒಂದು ಕಾರ್ ಸ್ಪೀಡಾಗಿ ಬಂತು. ಸಡನ್ ಕಟ್ ಹೊಡೆದು ನನ್ನ ಕಾರಿಗೆ ಡ್ಯಾಶ್ ಹೊಡೆದು ನನ್ನ ಕಾಲಿಗೆ ಗುದ್ದು ಹೋಗ್ಬಿಟ್ಟ ಅವನು. ನಾನು ರೋಡ್ ಮೇಲೆ ಬಿದ್ದೆ. ಯಾರು ಕೂಡ ಬರ್ತಲ್ಲ, ಸಿಗ್ನಲ್ ತುಂಬ ಜನ ಇದೆ, ಒಬ್ಬರು ಕೂಡ ಬರಲಿಲ್ಲ ನಂಗೆ ಹೆಲ್ಪ್ ಮಾಡೋಕ್ಕೆ. ಅವಾಗ ತುಂಬ ನೋವಿಂದ ಹತ್ತು ನಿಧಾನ ಸೈಡ್ ಕೂತ್ಕೊಂಡು ನೆಕ್ಸ್ಟ್ ಹಾಸ್ಟೆಲ್ಗೆ ಬಂದು ಯೋಚನೆ ಮಾಡಿದೆ. ಎಲ್ಲರೂ ಕೂಡ ಬೈದರು, ಬುದ್ಧಿ ಮಾತು ಹೇಳಿದ್ರು. ಅವಾಗ ಬುದ್ಧಿ ಬಂತು ನನಗೆ. ಸ್ಟಿಕ್ಕಿನ ಮಹತ್ವ ಅರ್ಥವಾಯಿತು. ಯಾರಿಗೆ ಯಾರಿಲ್ಲ, ನಮಗೆ ನಾವೇನೇ ಅಲ್ಲ ಸ್ಟಿಕ್ ಬಿಟ್ಟರೆ ಒಳ್ಳೇದಲ್ಲ ಅಂತ. ಆವತ್ತಿಂದ ಇಲ್ಲಿವರೆಗೂ ಒಂದಿನ ಸ್ಟಿಕ್ ಬಿಟ್ಟು ನಾನು ಆಚೆ ಹೋಗಲ್ಲ. ಸ್ಟಿಕ್ ಭಾಳ ಮುಖ್ಯ ಅಂತ ಹೇಳ್ತಾ ನನ್ನ ಫ್ರೆಂಡ್ಸ್ ಕೆಲವೊಬ್ರು ಇದ್ದಾರೆ, ಅವ್ರು ಇದೇ ಥರ ಮಾಡ್ತಾ ಇರ್ತಾರೆ. ಹೇಳಿದ್ದೀನಿ, ಅವ್ರು ಕೇಳಲ್ಲ. ಈ ಥರ ಅನುಭವ ಆದಾಗ ಬುದ್ಧಿ ಕಲ್ಕೋತಾರೋ ನಂಗೆ ಗೊತ್ತಿಲ್ಲ. ಬಟ್ ಈ ಥರ ಅನುಭವ ಯಾರಿಗೆ ಆಗದೆ ಇರಲಿ. ಮೊದಲೇ ಕಣ್ಣು ಕಾಣಿಸಲ್ಲ ನಮಗೆ, ಇನ್ನು ಕೈ ಕಾಲು ಸಮಸ್ಯೆ ಆದರೆ ಇನ್ನೂ ಕಷ್ಟ ಆಗುತ್ತೆ. ನಾಚಿಕೆ, ಸಂಕೋಚ, ಭಯ, ಬೇಜಾರು, ಮುಜುಗರ ಯಾವುದೂ ಮಾಡ್ಕೊಳ್ಳಾರ್ದೆ ಕಣ್ಣು ಕಾಣದೇ ಇರೋದು ಸತ್ಯ ಅಂದಮೇಲೆ ಸ್ಟಿಕ್ ಹಿಡಕ್ಕೆ ಯಾಕೆ ಹಿಂದೇಟು ಅಂತ ಕರೆಕ್ಟಾಗಿ ಯೂಸ್ ಮಾಡ್ಬೇಕು ನಾವು. ಕೆಲವೊಂದ್ಸರಿ ಮಳೆ ಬಂದಾಗ ಸ್ಟಿಕ್ಕಿಗೆ ಗಲೀಜಾಗಿರುತ್ತೆ, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ನಾವು. ಮತ್ರ ಬಗ್ಗೆ ಹೇಳಿಸ್ಕೋಬಾರ್ದು. ನೈಟ್ ಜರ್ನಿ ಮಾಡುವಾಗ ಕೆಲವೊಂದ್ಸರಿ ಎಲೆಸ್ಟಿಕ್ ಕಡಿಯುತ್ತೆ. ಎಕ್ಸ್ಟ್ರಾ ಎಲೆಸ್ಟಿಕ್ ಅಥವಾ ಒಂದು ಸ್ಟಿಕ್ ಇಟ್ಕೊಂಡ್ರು ಕೂಡ ತಪ್ಪಿಲ್ಲ ಬ್ಯಾಗಲ್ಲಿ. ಕೆಲವೊಬ್ಬರು ಹೆಣ್ಮಕ್ಳು ಫೋನಲ್ಲಿ ತುಂಬ ಮಗ್ನರಾಗಿರ್ತಾರೆ, ಸೈಟೆಡು. ಅವಾಗಾದಾಗ ಅವ್ರಿಗೆ ನಾವು ಸ್ಟಿಕ್ ಇಲ್ಲದೆ ಹೋಗಿ ಬೈ ಮಿಸ್ಟೇಕ್ ಮುಟ್ಟಿದ್ರು ಕೂಡ ತುಂಬ ಬೇಜಾರು ಮಾಡ್ಕೋತಾರೆ, ನೋವು ಮಾಡ್ಕೋತಾರೆ, ಬೈತಾರೆ, ಇನ್ನೂ ಕೆಲವರು ಜಗಳ ಆಡ್ತಾರೆ. ಆ ಥರ ಆಗದೆ ಇರಲಿ. ನಾವು ಸ್ವಲ್ಪ ಸೌಂಡ್ ಮಾಡ್ಕೋತ ಹೋಗ್ಬೇಕು. ಎಲ್ಲೇ ಇರಲಿ, ಹೇಗೆ ಇರಲಿ, ಸೈಲೆಂಟಾಗಿ ಹೋಗೋದಲ್ಲ. ನಮ್ಮ ಪ್ಲೇಸ್ ಇದೆ ಅಂತ, ಅದು ಕೂಡ ಒಂಚೂರು ತಪ್ಪಾಗುತ್ತೆ ಅಂತ ಹೇಳ್ತಾ, ಇನ್ನು ಸ್ಟಿಕ್ಕು ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ತಿಳಿಸಿ. ಮನೆಯವ್ರು ಯಾರು ಸಿಕ್ಕಿದ್ರು, ಅವ್ರಿಗೆ ಸ್ಟಿಕ್ ಇದ್ರೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಸ್ಟಿಕ್ ನೋಡಿದ್ರು, ತೋರಿಸ್ದೆ, ಮೊಬಿಲಿಟಿ ಮಾಡ್ಕೊಳ್ಳಿ ಅನ್ನೋ ಮಾಹಿತಿ ಕೊಟ್ಟೆ, ಖುಷಿ ಪಟ್ಟರು. ಇನ್ನು ಯಾರು ಮೊಬಿಲಿಟಿ ಮಾಡ್ಕೊಂಡಿಲ್ಲೋ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಮಾತು. ಈಗ ಸೈಟೆಡ್ ಹುಡುಗ ಬ್ಲೈಂಡ್ ಹುಡುಗಿ, ಅಥವಾ ಬ್ಲೈಂಡ್ ಹುಡುಗಿ ಸೈಟೆಡ್ ಹುಡುಗ, ಹಿಂಗೆ ಯಾರು ಮದುವೆ ಆದಾಗ ಬ್ಲೈಂಡ್ ಬಡಿಸ್ಕೊಂಡ್ರೆ ಸೈಟೆಡ್ಗಳಿಗೆ ತುಂಬಾ ನೋವಾಗುತ್ತೆ. ಆ ಸಮಯದಲ್ಲಿ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ. ಆ ಥರ ನೋವು ಯಾರಿಗೂ ಕೊಡದೇ ಇರಿ, ನೋವಾಗಬಾರ್ದು. ಯಾಕಂದ್ರೆ ನಿಧಾನ ಹೋಗಿದ್ರೆ ನಾವು ಎಲ್ಲೂ ಬೀಳೋದೇ ಇಲ್ಲ. ಅವಸರ ಮಾಡಿದಾಗ ನಾವು ಬಡ್ಕೋತೀವಿ. ಸ್ಟಿಕ್ ಇದ್ದಾಗ, ಸ್ಟಿಕ್ ಇಲ್ಲದೆ ಇರೋವಾಗ, ಬ್ಲೈಂಡ್ ಇರುವ ಕಾರಣದಿಂದ ನಿಧಾನ ಹೋಗ್ಬೇಕು. ನಿಧಾನವೇ ಪ್ರಧಾನ, ಅದೇ ಸೇಫ್ ಪ್ರಯಾಣ ಅನ್ನೋ ಹಾಗೆ ಸ್ಟಿಕ್ ಯೂಸ್ ಮಾಡ್ತಾ ನಿಧಾನವಾಗಿ ನಾವು ಎಲ್ಲಿ ಹೋದರೂ ಕೂಡ ನಾವು ಬೀಳೋದಿಲ್ಲ, ಸೇಫಾಗಿ ರೀಚ್ ಆಗ್ತೀವಿ ಅಂತ ಹೇಳ್ತಾ, ಇನ್ನು ಹೆಚ್ಚಾಗಿ ಸ್ಟಿಕ್ ಬಳಸೋಣ. ಯಾರು ಯೂಸ್ ಮಾಡ್ತಲ್ಲೋ ಅವರಿಗೂ ಕೂಡ ಯೂಸ್ ಮಾಡೋಕ್ಕೆ ತಿಳಿಸೋಣ, ಕಲಿಸೋಣ ಅಂತ ಹೇಳ್ತಾ ಚಿಕ್ಕದಾಗಿ ಸ್ಟಿಕ್ ಕುರಿತು ನನ್ನ ಅನಿಸಿಕೆ ಹಂಚಿಕೊಂಡೆ. ಮತ್ತೊಮ್ಮೆ ಈ ವೈಟ್ ಕಣ್ಣಿಡಿದ ಮಹಾತ್ಮಗೆ ಒಂದು ಸೆಲ್ಯೂಟ್ ಹೇಳ್ತಾ ಎಲ್ಲರಿಗೂ ಬಿಳಿ ಕೋಲು ದಿನದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.